ಡಿಯರ್ ಸ್ಟೂಡೆಂಟ್, ಟುಡೇ ಕ್ಲಾಸ್ ಬಹುಪದೋಕ್ತಿಗಳು ಅಭ್ಯಾಸ 2.2ರ ಮುಂದುವರೆದ ಲೆಕ್ಕವನ್ನು ನೋಡ್ತಾ ಇದೀವಿ. ಅದರಲ್ಲಿ 5ನೇ ಲೆಕ್ಕ t² - 15. ಈ ಕೆಳಗಿನ ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿದು ಮತ್ತೆ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಈ ರೀತಿ ಎರಡು ಪದಗಳು ಕೊಟ್ಟಾಗ t² - 15 = 0, -15 ಅನ್ನು ಈಕ್ವಲ್ ಇಂದ ಆ ಕಡೆ ಹಾಕ್ತೀವಿ, t² +15 ಆಗುತ್ತೆ. ಸೊ ರೂಟ್ ಅನ್ನು ಈಕ್ವಲ್ ಇಂದ ಆ ಕಡೆ ಸ್ಕ್ವೇರ್ ಅನ್ನು ಈಕ್ವಲ್ ಇಂದ ಆ ಕಡೆ ಹಾಕಿದ್ರೆ ಏನಾಯ್ತು, ರೂಟ್ ಆಯ್ತು. √15 ಅಂತ ಹೇಳ್ತೀವಿ ನಾವು. ಸೊ ಅಂದ್ರೆ ಇಲ್ಲಿ ಎರಡು ವರ್ಗ ಬಹುಪದೋಕ್ತಿ ಇರೋದ್ರಿಂದ ಎರಡು ಶೂನ್ಯತೆಗಳು ನಮಗೆ ಸಿಗ್ತವೆ. ಅದಕ್ಕೆ ಒಂದು +√15 ಇನ್ನೊಂದು -√15 ಅಂತ ತಗೋಬೇಕು. ಅಥವಾ ಇದಕ್ಕೆ t² = 15 ಎರಡೂ ಕಡೆ ವರ್ಗ ಮಾಡಿದಾಗ ನೋಡಿ, t² = 15 ಎರಡೂ ಕಡೆ ವರ್ಗ ಮಾಡಿದ್ವಿ ಅಂತ ಅಂದ್ರೆ ಸೊ ಈ ರೀತಿ ಇದಕ್ಕೆ ರೂಟು, ಈ ರೀತಿ ಇದಕ್ಕೆ ರೂಟು, ಸ್ಕ್ವೇರ್ಗೂ ರೂಟು ಗೆಟ್ ಕ್ಯಾನ್ಸಲ್ ಆಗಿ ಒಂದು t ಉಳಿತತಿ, ಇಲ್ಲಿ √15 ಉಳಿತತಿ. ಸೊ +or- ಅಂತ ಬರೀತೀವಿ ನಾವು ಆ ರೀತಿ. ಈಗ ಎರಡು ಶೂನ್ಯತೆಗಳು, ಒಂದು +√15 ಇನ್ನೊಂದು -√15, ಆಲ್ಫಾ ಮತ್ತೆ ಬೀಟಾ ಅಂತ ತಗೊಂತೀವಿ. ನೆಕ್ಸ್ಟ್ ಒಂದು ವರ್ಗ ಬಹುಪದೋಕ್ತಿನ ಬರ್ಕೊಂಡು ಮತ್ತೆ ಅವುಗಳ ಸಹಗುಣಕಗಳನ್ನ ತಗೋಬೇಕಾಗುತ್ತೆ. ಇಲ್ಲಿ ವರ್ಗ t² - 15 ಅಂದ್ರೆ ಇದರ ಆದರ್ಶ ರೂಪ ax² + bx + c ಅಂತ ಕರೀತೀವಿ. ಇಲ್ಲಿ ನೋಡ್ಬೋದು ನೀವು, x ನ ಸಹಗುಣಕ ಇಲ್ಲ, ಇಲ್ಲಿ x ನ ಸಹಗುಣಕ 0 ಅಂತ ತಗೋಬೇಕು. ಇಲ್ಲಿ x² ನ ಸಹಗುಣಕ ಐತೆ ಅಂದ್ರೆ t² ನ ಸಹಗುಣಕ a = ಇಲ್ಲಿ ಏನು 1 ಬರಿತೀವಿ. ಇಲ್ಲಿ x² ನ ಸಹಗುಣಕ a ಐತಿ, ಇಲ್ಲಿ t² ನ ಸಹಗುಣಕ ಏನಿಲ್ಲ ಅಂದ್ರೆ ಇಲ್ಲಿ ಏನಿರುತ್ತೆ, 1 ಇರುತ್ತೆ. a = 1. ಇಲ್ಲಿ x ನ ಸಹಗುಣಕ, ಇಲ್ಲಿ x ಇಲ್ಲ, ಚರಾಕ್ಷರ x ಇಲ್ಲ ಅಂತ ಅಂದ್ರೆ x ನ ಸಹಗುಣಕ 0 ಅಂತ ತಗೋಬೇಕು. ಅಂದ್ರೆ b = 0 ಅಂತ ಆಯ್ತು. ಈ -15 ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ನಂಬರ್, c = -15 ಅಂತ ಬರಿತೀವಿ. ಈಗ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ = -b/a. ಆಲ್ಫಾ ಅಂದ್ರೆ √15 ಪ್ಲಸ್ ಇಂಟು -√15 = ಗೆ ಮೈನಸ್. ಬಿ ಅಂದ್ರೆ ಏನ್ ತಗೊಂತೀವಪ್ಪ, ಇಲ್ಲಿ ನಾವು 0 ಅಂತ ತಗೊಂತೀವಿ. ಬಿ ಇಲ್ಲಿ 0 ಅಂತ ತಗೊಂತೀವಿ. /a ಅಂದ್ರೆ 1, 0 / 1. ಸೊ √15 ಪ್ಲಸ್ ಇಂಟು ಮೈನಸ್ √15 = 0 ಬೈ ಎನಿಥಿಂಗ್ ಇಸ್ 0. ನೋಡಿ, ಇಲ್ಲಿ +√15 -√15 0 ಆಯ್ತು. ಯಾಕಂದ್ರೆ +√15ರಲ್ಲಿ -√15 ಹೋದ್ರೆ 0, ಆಚೆ ಕಡೆನೂ ಕೂಡ ಏನಿದೆ 0 ಇದೆ. ಅಂದ್ರೆ ಎರಡು ಕಡೆ ಏನಾಯ್ತು, ತಾಳೆ ಆಯ್ತು ಸಂಬಂಧ. ಇಲ್ಲಿ ಶೂನ್ಯತೆಗಳು ಆಲ್ಫಾ + ಬೀಟಾ ಮತ್ತೆ ಸಹಗುಣಕಗಳು -b/a ಅವುಗಳ ನಡುವಿನ ಸಂಬಂಧ ಇಲ್ಲಿ ತಾಳೆ ಆಯ್ತು. ಸೊ ಈಗ ನಾವು ಶೂನ್ಯತೆಗಳ ಗುಣಲಬ್ಧವನ್ನ ತಗೋಣ. ಇಲ್ಲಿ ಕೂಡ ನಾವು c/a ಅಂತ ಸೂತ್ರವನ್ನ ಬರ್ಕೊಂತೀವಿ. ಶೂನ್ಯತೆಗಳ ಗುಣಲಬ್ಧ ಏನು? ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಆಲ್ಫಾ ಇಂಟು ಬೀಟಾ = c/a. ಆಲ್ಫಾ ಅಂದ್ರೆ √15 ಇಂಟು ಬೀಟಾ ಅಂದ್ರೆ -√15. ಸಿ ಅಂದ್ರೆ -15, ಇಲ್ಲಿದೆ ನೋಡಿ, ಸಿ ಅಂದ್ರೆ -15 /a ಅಂದ್ರೆ ಏನು 1 ಬರ್ಕೊಂತೀವಿ. ಅಂದ್ರೆ 1 ಅಂದ್ರೆ -15 / 1 ಆಯ್ತು. +√15 -√15 ಗುಣಿಸಿದ್ರೆ ನೋಡಿ ಇಲ್ಲಿ ಏನಂತ ಹೇಳ್ತೀವಪ್ಪ, ಸೇಮ್ ಇದೆ, x × x x² ಅಂತ ಬರ್ಕೊಂತೀವಲ್ಲ, ಹಂಗೆ √15 √15 ಅಂತ ಬರೀತೀವಿ. ಹೌದಾ? ಈಗ ಸ್ಕ್ವೇರ್ಗೂ ರೂಟ್ಗೂ ಗೆಟ್ ಕ್ಯಾನ್ಸಲ್, -15 ಅಷ್ಟೇ ಉಳಿತು. ಇಲ್ಲಿ ಕೂಡ -15 ಐತೆ, ಅದನ್ನೇ ಕೆಳಗೆ ಬರ್ಕೊಂತೀವಿ -15. ಸೊ ಇದು ಕೂಡ ನಮ್ಗೆ ಏನಾಯ್ತು, LHS ಏನಾಯ್ತು, RHS ಆಯ್ತು. ಎಡಭಾಗ ಬಲಭಾಗಕ್ಕೆ ಸಮ ಆಯ್ತು. ಸೊ ಇಲ್ಲಿ ಕೂಡ ಶೂನ್ಯತೆಗಳ ಗುಣಲಬ್ಧನೂ ಕೂಡ ಏನಾಯ್ತು, ಟ್ಯಾಲಿ ಆಯ್ತು. ಸೊ ಈ ರೀತಿ ನೀವು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧದ ನಡುವಿನ ಸಂಬಂಧವನ್ನ ತಾಳೆ ನೋಡೋದು, ಮತ್ತೆ ಇಲ್ಲಿ ಶೂನ್ಯತೆಗಳನ್ನ ಕಂಡುಹಿಡಿಯೋದು. ಸೊ ಈ ರೀತಿ ನಿಮಗೆ ಲೆಕ್ಕಗಳನ್ನ ಕೇಳ್ತಾರೆ. ಸೊ 3 ಅಂಕ. ಸೊ ಇದನ್ನ ನೋಟ್ ಮಾಡ್ಕೊಳ್ರಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ 3x² - x - 4. ಸಿ ಒಂದು ಬಹುಪದೋಕ್ತಿ ಶೂನ್ಯತೆಗಳನ್ನ ಕಂಡುಹಿಡಿದು ಮತ್ತೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಸೊ ನಾನು ಹೇಳಿದೆ ನಿಮಗೆ, ಈ ರೀತಿ 3 ಪದಗಳನ್ನ ಕೊಟ್ಟಾಗ 4 ಪದಗಳನ್ನಾಗಿ ಮಾಡ್ಕೋಬೇಕು, ಮಧ್ಯಮ ಪದವನ್ನು ವಿಭಜಿಸಬೇಕು. ಅದಕ್ಕೆ ಏನ್ ಕಂಡೀಷನ್ ಅಪ್ಪ ಅಂದ್ರೆ, x² ನ ಸಹಗುಣಕ ಏನಿದೆಯಲ್ಲ ಒಂದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಕೊನೆಯ ಪದಕ್ಕೆ ಗುಣಿಸ್ತೀವಿ. x² ನ ಸಹಗುಣಕ 3 ಇದೆ, 3ಅನ್ನ × 4ಕ್ಕೆ ಗುಣಿಸ್ತೀವಿ. 3 ನ ಕಲೆ ಏನಾಯ್ತು, 12 ಆಯ್ತು. ಸೊ ಈಗ ನೋಡಿ, 12ಅನ್ನ ನಾವು ಏನ್ ಮಾಡ್ತೀವಿ, 12ರ ಅಪವರ್ತನಗಳನ್ನ ತಗೊಂತೀವಿ, 12ರ ಮೊಗ್ಗಿಗಳನ್ನ ತಗೊಂತೀವಿ. ಯಾವ ಮೊಗ್ಗಿಗಳನ್ನ ತಗೊಂತೀವಿ ನಾವು ಅಂತ ಅಂದ್ರೆ, ಇಲ್ಲಿ x ನ ಸಹಗುಣಕ ಏನೈತಿ ನೋಡ್ಕೋಬೇಕು. x ನ ಸಹಗುಣಕ ಏನಿಲ್ಲ ಅಂದ್ರೆ ಇಲ್ಲಿ 1 ಐತಿ ಅಂತ ಅರ್ಥ. ಚಿಹ್ನೆ ಯಾವ್ದೈತಿ, -1 ಐತಿ ಅಂತ.
ಈಗ 12 ಯಾವ್ಯಾವ ಮುಗ್ಗಿಯಲ್ಲಿ ಬರುತ್ತೆ? ಸೊ 3 ನಕ್ಕಲೆ 12, 3 ನಕ್ಕಲೆ 12 ಅಂತ ಸಾರಿ ಫ್ರೆಂಡ್ಸ್, 3 ನಕ್ಕಲೆ 12 ಇದೆ. 3 ನಕ್ಕಲೆ 12 ಇಲ್ಲಿ ನೋಡ್ರಿ ತಗೋಬಹುದಾ ಇದನ್ನ ಅನ್ನಕ್ಕೆ. ಸೊ 4ರಲ್ಲಿ 3ಅನ್ನ ಕಳೀರಿ, 1 ಬರ್ಬೇಕು. ಮಧ್ಯಮ ಪದ 1 ಬರುತ್ತಾ? ಬರುತ್ತೆ. ಹಾಗಾದ್ರೆ ನಾವು ಇದನ್ನ ತಗೋಬಹುದು. 4 3 4 3 12. 4ರಲ್ಲಿ 3 ಕಳೆದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. 1ಕ್ಕೆ ಯಾವ ಚಿಹ್ನೆ ಐತಿ? ಮೈನಸ್ ಚಿಹ್ನೆ ಐತಿ. ಹಾಗಾದ್ರೆ ಯಾವ್ದಕ್ಕೆ ಮೈನಸ್ ಚಿಹ್ನೆ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಇದಕ್ಕೆ ಮೈನಸ್ ಚಿಹ್ನೆ ಕೊಡ್ತೀರಾ, ಇದಕ್ಕೆ ಪ್ಲಸ್ ಚಿಹ್ನೆ ಕೊಡ್ತೀರಾ? ತಪ್ಪಾಕತಿ. ಹೆಂಗೆ ನೋಡ್ರಿ, 4ರಲ್ಲಿ 3 ಕಳೆದ್ರೆ 1 ಸರಿ, ಆದ್ರೆ ಇಲ್ಲಿ ಮೈನಸ್ ಬರಲ್ಲ, ಪ್ಲಸ್ ಬರ್ತೈತಿ. ಯಾವ ಚಿಹ್ನೆ? ದೊಡ್ಡ ಸಂಖ್ಯೆಗಿರೋ ಚಿಹ್ನೆ ಪ್ಲಸ್ ಅನ್ನ ಇಡ್ಬೇಕಾಗುತ್ತೆ. ಇಲ್ಲಿರೋದೇನು? ಮೈನಸ್. ಸೊ ಹಾಗಾಗಿ ಇದನ್ನ ನಾವು ಏನ್ ತಗಂತೀವಿ? ಮೈನಸ್ ಅಂತ ತಗಂತೀವಿ. ಇಲ್ಲಿ ಮೈನಸ್ ಬಂದಾಗ ಇವೆರಡನ್ನು ಕಳೆದಾಗ ನಾವು ದೊಡ್ಡ ಸಂಖ್ಯೆಗಿರೋ ಚಿಹ್ನೆನೇ ಇಡಬೇಕಾಗುತ್ತೆ. 4ರಲ್ಲಿ 3 ಕಳೆದ್ರೆ 1, ದೊಡ್ಡ ಸಂಖ್ಯೆಗೆ ಮೈನಸ್ ಐತಿ, ಮೈನಸ್ ಆಯ್ತು. ಅಂದ್ರೆ ಇಲ್ಲಿ 1x ಅಂತಕ್ಕಂಥದ್ದನ್ನ ನಾವು -4x ಪ್ಲಸ್ 3x ಆಗಿ ವಿಭಜನೆ ಮಾಡ್ತೀವಿ. ಈಗ ನೋಡಿ, 3x ಸ್ಕ್ವೇರ್ಗೆ 3x ಸ್ಕ್ವೇರ್ ಮೈನಸ್ 4x ಪ್ಲಸ್ 3x ಮೈನಸ್ 4 ಅಂತ ಬರೀತೀವಿ. ಸೊ ನೋಡಿ, ಈಗ ನೋಡಿ, ಇದು ಒಂದು ಪದ, ಅದೊಂದು ಪದ, ಎರಡೆರಡು ದ್ವಿಪದಗಳನ್ನ ಗುಂಪುಗಳನ್ನ ಮಾಡ್ಕೊಂತೀವಿ. ಎರಡೆರಡು ಪದಗಳು ಸೇರಿ ಒಂದೊಂದು ಗುಂಪು ಅಂತ ಹೇಳ್ತೀವಿ. ಈಗ ಇಲ್ಲಿ 3x ಸ್ಕ್ವೇರ್ ಐತಿ, ಇಲ್ಲಿ 4x ಐತಿ. ಏನನ್ನ ತೆಗಿಬಹುದು? 3 ಅವಿಭಾಜ್ಯ ಸಂಖ್ಯೆ. ಇದನ್ನ ಏನು ಮಾಡಕ್ ಬರಲ್ಲ. x ಸ್ಕ್ವೇರ್ ಅನ್ನ ನಾವು x ಇಂಟು x ಅಂತ ಬರೀಬಹುದು. 4ಅನ್ನ ನಾವು 2 ಇಂಟು 2 ಅಂತ ಬರೀಬಹುದು. x ಅನ್ನ x ಅಂತ ಬರೀಬಹುದು. ನೋಡಿ, ಇಲ್ಲಿ ಯಾವುದು ಕೂಡ ಇಲ್ಲಿ ನಮಗೆ ಏನಾಗಲ್ಲ, ಸಾಮಾನ್ಯ ಪದ ಸಿಗಲ್ಲ. ಅದ್ರಲ್ಲಿ x ಬಿಟ್ರೆ, ಹೌದಾ? ಅದಕ್ಕೆ ನಾವು 1x ಅನ್ನ ಹೊರಗಡೆ ತೆಗಿಬಹುದು ಅಷ್ಟೇ. ಇದರಿಂದ 1x ಅನ್ನ ಮಾತ್ರ ಹೊರಗಡೆ ತೆಗಿತೀವಿ. ಇಲ್ಲಿ ಏನು ಉಳಿತತಿ? 3x ಉಳಿತತಿ, ಮೈನಸ್ ಇನ್ನೊಂದು x ಹೋದ್ರೆ ಇಲ್ಲಿ ಏನು ಉಳಿತು? 4 ಉಳಿತು. ಹೌದಿಲ್ಲ? ಅಗೇನ್ ಗುಣಿಸಿದ್ ಇದೇ ಬರ್ಬೇಕು. x ಇಂಟು 3x 3x ಸ್ಕ್ವೇರ್, x ಇಂಟು 4 4x. ಇಲ್ಲಿ ಅಷ್ಟೇ, 3x 4 ಐತಿ. ಇಲ್ಲಿ ಏನು ಸಾಮಾನ್ಯ ಪದ ಹೊರಗೆ ಬರಲ್ಲ ಅಂದ್ರೆ 1ಅನ್ನ ತೆಗಿಬಹುದು. ನೀವು ಬ್ರಾಕೆಟ್ ಓಪನ್ ಮಾಡಿ, ಇಲ್ಲಿ 3x ಮೈನಸ್ 4ಗೆ ಹಂಗೆ ಬರೀರಿ. 3x ಮೈನಸ್ 4ಅನ್ನ ನೋಡಿ. ಈ ಒಳಗಿರ್ತಕ್ಕಂಥ ಒಂದು ಅಪವರ್ತನ ಏನಾಗಿರ್ಬೇಕು? ಸೇಮ್ ಇರಬೇಕು. 3x ಮೈನಸ್ 4 3x, ಅದನ್ನ ಹೊರಗಡೆ ತೆಗಿತೀವಿ. 3x ಮೈನಸ್ 4ಅನ್ನ. ನೆಕ್ಸ್ಟ್ ಇಲ್ಲಿ ಏನು ಉಳಿತು? x ಪ್ಲಸ್ 1 ಉಳಿತು. ನೋಡಿ, ಇದನ್ನ 3x ಮೈನಸ್ 4ಅನ್ನ ಇಸ್ ಈಕ್ವಲ್ ಟು 0, ಇದನ್ನ x ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಬೇಕಂತೀರಿ. 3x ಗೆ 3x ಮೈನಸ್ 4 ಕಡೆ ಕಳಿಸಿದ್ರೆ ಪ್ಲಸ್ 4, x ಇಸ್ ಈಕ್ವಲ್ ಟು 4, 3ಅನ್ನ ಕಡೆ ಕಳಿಸಿದ್ರೆ ಛೇದ. ಇಲ್ಲಿ ಏನಾಗುತ್ತೆ? x ಇಸ್ ಈಕ್ವಲ್ ಟು ಪ್ಲಸ್ 1 ಕಡೆ ಹೋದ್ರೆ ಮೈನಸ್ 1. ಸೊ ಒಂದು ಶೂನ್ಯತೆ ಮೈನಸ್ 1 ಬಂತು. ಇನ್ನೊಂದು ಶೂನ್ಯತೆ ಏನ್ ಬಂತು? 4/3 ಬಂತು. ಒಂದು ಇದನ್ನ ಆಲ್ಫಾ ಅಂತ ಬರ್ಕೋಣ, ಇದನ್ನ ಬೀಟಾ ಅಂತ ಬರ್ಕೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ಹೋಗ್ಬೇಕು ನಾವು ಅಂತಂದ್ರೆ, ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತೆ ಶೂನ್ಯತೆಗಳ ಗುಣಲಬ್ಧ ತಾಳೆ ನೋಡ್ಬೇಕು ನಮಗೆ. ಈಗ ಫಸ್ಟ್ ಶೂನ್ಯತೆಗಳ ಮೊತ್ತವನ್ನ ತಗೊಂಡು, ಶೂನ್ಯತೆಗಳ ಮೊತ್ತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಆಲ್ಫಾ ಅಂದ್ರೆ ಏನಿದೆ? 4 ಡಿವೈಡೆಡ್ ಬೈ 3 ಪ್ಲಸ್ ಬೀಟಾ ಅಂದ್ರೆ -1 ಇಸ್ ಈಕ್ವಲ್ ಟು -1 ಇಸ್ ಈಕ್ವಲ್ ಟು ಮೈನಸ್ ಗೆ ಮೈನಸ್ ಹಾಕೋಣ, ಬ್ರಾಕೆಟ್ ಅನ್ನ ಹಾಕಿ ಬಿಡೋಣ. ಇಲ್ಲಿ ಬಿ ಅಂದ್ರೆ ಏನು? ಬಿ ಅಂದ್ರೆ ಸಹಗುಣಕ. ಏನಂತ ಬರ್ಕೊಂಡೀವಪ್ಪ? ಬರ್ಕಂದಿಲ್ಲ ನಾವು. ಇಲ್ಲಿ ಬರೀತೀನಿ ನೋಡ್ರಿ. ಈಗ ನಿಮ್ಗೆ 3x ಸ್ಕ್ವೇರ್ ಮೈನಸ್ x ಮೈನಸ್ 4. ಸೊ a ಇಸ್ ಈಕ್ವಲ್ ಟು 3, b ಇಸ್ ಈಕ್ವಲ್ ಟು ನೋಡಿ x ನ ಸಹಗುಣಕ -1, c ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ನಂಬರ್ -4. ಆಯ್ತಾ? b ಅಂದ್ರೆ ಏನಾದ್ರೆ -1. ನೆಕ್ಸ್ಟ್ a ಅಂದ್ರೆ ಏನಾದ್ರೆ ಇಲ್ಲಿ 3 ಇದೆ, 3ಅನ್ನ ಬರೀತೀವಿ. ಸೊ ಇಲ್ಲಿ ಏನಿಲ್ಲ ಅಂದ್ರೆ 1 3 1 3 ಲಾಸ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ 3 1 3 ಬರೀತೀವಿ. 3 1 3. ಇಲ್ಲಿ 4ಕ್ಕೆ 4ಅನ್ನ ಕೆಳಗಿಳಿಸೋಣ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು
ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ 1/3ಗೆ 1/3. 4 3 ಕಳೆದ್ರೆ 1 ಛೇದದಲ್ಲಿ 3 ಇಲ್ಲಿ 1 ಡಿವೈಡೆಡ್ ಬೈ 3 LHS ಇಸ್ ಈಕ್ವಲ್ ಟು RHS ಆಯ್ತು. ಶೂನ್ಯತೆಗಳ ಮೊತ್ತ ತಾಳೆ ಆಯ್ತು. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಆಲ್ಫಾ ಅಂದ್ರೆ ಏನ್ ತಗೊಂತೀವಿ ಇಲ್ಲಿ 4 ಡಿವೈಡೆಡ್ ಬೈ 3 ಅಂತ ಬರೀತೀವಿ. 4 ಡಿವೈಡೆಡ್ ಬೈ 3 ಬ್ರಾಕೆಟ್ ಓಪನ್. ಬೀಟಾ ಅಂದ್ರೆ ಏನ್ ತಗೊಂತೀವಿ -1. ಸಿ ಅಂದ್ರೆ ಏನಿದೆ ನೀವು ನೋಡಬಹುದು -4. ಎ ಅಂದ್ರೆ ಏನಿದೆ 3. ಸೊ ನೋಡಿ ಇದನ್ನ ಗುಣಿಸೋಣ. ಅಂಶ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 4 1 4 3 1 3 ದಟ್ ಇಸ್ ಈಕ್ವಲ್ ಟು -4 ಡಿವೈಡೆಡ್ ಬೈ 3. ಇಲ್ಲಿ ಏನೈತೆ LHS ಇಸ್ ಈಕ್ವಲ್ ಟು RHS. ಎಡಭಾಗ ಬಲಭಾಗಕ್ಕೆ ಸಮೇತ. ಈ ರೀತಿ 3 ಅಂಕದ ಲೆಕ್ಕವನ್ನು ನಿಮಗೆ ಡೆಫಿನೆಟ್ಲಿ ಕೇಳ್ತಾರೆ. ಏನು ಒಂದು ವರ್ಗ ಬಹುಪದೋಕ್ತಿನ ಕೊಟ್ಟು ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ನಿಮಗೆ ಕೇಳಿರೋದ್ರೆ ಸೊ ನೀವು ಅತ್ಯಂತ ಈಸಿಯಾಗಿ ಲೆಕ್ಕವನ್ನ ಮಾಡ್ಕೊಂತ ಹೋಗ್ಬೋದು. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಸ್ಟೆಪ್ ಜಾಸ್ತಿ ಆಗಿರ್ಬೋದು, ಬಟ್ ಇಲ್ಲಿ ಏನಿದೆ ಕ್ಲಿಯರ್ ಇದೆ. ಏನು ಕೂಡ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗಕ್ಕೆ ದಾರಿ ಇಲ್ಲ. ಹಂಗಾಗಿ ನೀವು ಪ್ರತಿಯೊಂದು ಲೆಕ್ಕನ ನೀವು ಒಂದು 2-3 ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದ್ರೆ ಸೊ ಇದು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಈ ಲೆಕ್ಕವನ್ನು ನೋಟ್ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್. ಈ ಕೆಳಗಿನ ಅವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿನ ಕಂಡುಹಿಡಿಯಿರಿ. ಸೊ ಇದೇ ಅಭ್ಯಾಸ 2.2ರಲ್ಲಿ. ಸೊ 1ನೇ ಮೇನ್ ಕ್ವಶನ್ ಮುಗಿದೀಗ. ನೆಕ್ಸ್ಟ್ 2ನೇ ಮೇನ್ ಕ್ವಶನ್ ಅಲ್ಲಿ ಯಾವ ರೀತಿ ಲೆಕ್ಕಗಳು ಬರ್ತವೆ ಅಂದ್ರೆ ಸೊ 1ನೇ ಮೇನ್ ಕ್ವಶನ್ ಅಲ್ಲಿ ಅವ್ರು ಏನ್ ಕೊಟ್ಟಿದ್ರಪ್ಪ ಅಂದ್ರೆ ಒಂದು ಬಹುಪದೋಕ್ತಿನ ಕೊಟ್ಟಿದ್ರು. ax² + bx + c ಅಂತಕ್ಕಂಥ ಒಂದು ಬಹುಪದೋಕ್ತಿನ ಕೊಟ್ಟಿದ್ರು. ಅವುಗಳನ್ನ ನಾವು ಶೂನ್ಯತೆಗಳನ್ನ ಕಂಡುಹಿಡಿಬೇಕಾಗಿತ್ತು. ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತ ಹೇಳಿದ್ರು. ಸೊ ಈಗ ಡೈರೆಕ್ಟ್ ಅವ್ರು ಏನ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ ನಮಗೆ 2ನೇ ಮೇನ್ ಕ್ವಶನ್ ಅಲ್ಲಿ ಏನು ಕೊಡ್ತಾರೆ ಅಂತಂದ್ರೆ ಅವರು ಶೂನ್ಯತೆಗಳನ್ನ ಅವರೇ ಕೊಟ್ಬಿಡ್ತಾರೆ. ಇಲ್ಲಿ ನೋಡಿ ಶೂನ್ಯತೆ ಅವರೇ ಕೊಟ್ಟಿದ್ದಾರೆ. ಆಲ್ಫಾ ಇಸ್ ಈಕ್ವಲ್ ಟು 1/2 ಮತ್ತೆ ಬೀಟಾ ಇಸ್ ಈಕ್ವಲ್ ಟು -1. ಶೂನ್ಯತೆಗಳನ್ನ ಅವರೇ ಕೊಟ್ಟಿದ್ದಾರೆ. ನಾವೇನ್ ಮಾಡಬೇಕು ಇಲ್ಲಿ ನಾವು ಅಂದ್ರೆ ಒಂದು ಬಹುಪದೋಕ್ತಿನ ಕಂಡುಹಿಡಿಬೇಕು. ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ, ಡೈರೆಕ್ಟ್ ನಾವೇನ್ ಕಂಡುಹಿಡಿಬೇಕು ಬಹುಪದೋಕ್ತಿನ ಕಂಡುಹಿಡಿಬೇಕು. ಅವ್ರು ಫಸ್ಟಿಗೆ ಏನ್ ಕೊಟ್ಟಿದ್ರು ಒಂದು ಬಹುಪದೋಕ್ತಿನ ಕೊಟ್ಟು ಶೂನ್ಯತೆಗಳನ್ನ ಕಂಡುಹಿಡಿರಿ ಅಂತ ಕೇಳಿದ್ರು. ಸೊ ಇದು ರಿವರ್ಸ್. 2ನೇ ಮೇನ್ ಕ್ವಶನ್ ಅಲ್ಲಿ ಅವರೇ ಶೂನ್ಯತೆಗಳನ್ನ ಕೊಡ್ತಾರೆ, ನಾವು ಬಹುಪದೋಕ್ತಿನ ಕಂಡುಹಿಡಿಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ನಿಮಗೆ 2 ಮಾರ್ಕ್ಸ್ಗೆ ಎಕ್ಸಾಮ್ಗೆ ಕೇಳ್ತಾರೆ. ಸೊ ಇದನ್ನ ನೀವು ನೀಟಾಗಿ ತಿಳ್ಕೊಳ್ಳಿ. ನೋಡಿ ಕೊಟ್ಟಿರ್ತಕ್ಕಂಥ ಲೆಕ್ಕ ಏನು ಕೊಟ್ಟಿದ್ದೀವಿ. 1 ಡಿವೈಡೆಡ್ ಬೈ 4 ಮತ್ತೆ -1 ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿನ ಕಂಡುಹಿಡಿಯಿರಿ. ಸೊ ಒಂದು ಶೂನ್ಯತೆಗಳ ಕ್ರಮವಾಗಿ ಏನಂತ ಹೇಳ್ತೀವಿ, ಒಂದು ಶೂನ್ಯತೆಗಳ ಮೊತ್ತ ಅಂತ ತಗೊಂತೀವಿ. ನಿಮಗೆ ಗೊತ್ತಿದೆ ಶೂನ್ಯತೆಗಳ ಮೊತ್ತವನ್ನು ನಾನು ಏನಂತ ಹೇಳಿದೆ ಆಲ್ಫಾ ಪ್ಲಸ್ ಬೀಟಾ 1/4 ಅಂತ ಹೇಳಿದೆ. ನೆಕ್ಸ್ಟ್ ಇದನ್ನ ಶೂನ್ಯತೆಗಳ ಗುಣಲಬ್ಧನ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು -1 ಅಂತ ಬರ್ಕೊಂತೀವಿ. ಅರ್ಥ ಆಯ್ತಾ? ಇದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನಾಗಿ ಹೊಂದಿರೋ ಒಂದು ವರ್ಗ ಬಹುಪದೋಕ್ತಿ ಅಂತ ಹೇಳಿ. ಈಗ ಒಂದು ವರ್ಗ ಬಹುಪದೋಕ್ತಿ ಇಲ್ಲೊಂದು ಸೂತ್ರ ನೀವು ಅನ್ಕೊಂಡ್ರು. ಈಗ ನಾವು ಒಂದು ವರ್ಗ ಬಹುಪದೋಕ್ತಿ ಆದರ್ಶ ರೂಪವನ್ನ ಬರ್ಕೋಬೇಕು. ಒಂದು ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಯಾವಾಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಅವರು ಏನಂತ ಹೇಳ್ತೀವಿ ಅಂತಂದ್ರೆ ಶೂನ್ಯತೆಗಳ ಮೊತ್ತನು ಕೊಟ್ಟಿರ್ತಾರೆ. ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಅಂತ ಹೇಳ್ಬೇಕು. ಕೊಟ್ಟಾಗ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಅಂತ. ವರ್ಗ ಬಹುಪದೋಕ್ತಿ ಆದರ್ಶ ರೂಪವನ್ನ ಬರ್ಕೋಬೇಕು. ಏನದು ವರ್ಗ ಬಹುಪದೋಕ್ತಿ ಆದರ್ಶ ರೂಪ ನೋಡಿ, x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಬೀಟಾ ಅಂತ ಹೇಳ್ತೀವಿ.
ಏನಂತ ಹೇಳ್ತೀವಿ, ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದು ಒಂದು ಕೂಡ ಏನಂತ ಹೇಳ್ತೀವಿ, ಒಂದು ವರ್ಗ ಬಹುಪದೋಕ್ತಿ ಆದರ್ಶ ರೂಪ. ಇಲ್ಲಿತ್ತಲ್ಲ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಹೇಳಿದ್ವಲ್ಲ, ಇದು ಒಂದು ವರ್ಗ ಬಹುಪದೋಕ್ತಿ ಆದರ್ಶ ರೂಪನೇ. ಹಂಗಾದ್ರೆ ಇದು ಕೂಡ ಒಂದು ವರ್ಗ ಬಹುಪದೋಕ್ತಿ ಆದರ್ಶ ರೂಪನೇ. ಯಾವಾಗ ಇದನ್ನ ಬರ್ಕಂತೀವಿ ಅಂತ ಅಂದಾಗ, ಬರ್ಕಂತೀವಿ ಅಂದ್ರೆ ಅವರು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನ ಕೊಟ್ಟಾಗ, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಾಗ ನಾವೊಂದು ಆದರ್ಶ ರೂಪ ಈ ತರ ಬರ್ಕಂತೀವಿ, ವರ್ಗ ಬಹುಪದೋಕ್ತಿ ಆದರ್ಶ ರೂಪ. ಎಕ್ಸ್ ಸ್ಕ್ವಯರ್ಗೆ ಎಕ್ಸ್ ಸ್ಕ್ವಯರ್ ಹಂಗೆ ಬರೀತೀವಿ, ಮೈನಸ್ಗೆ ಮೈನಸ್. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಅದ್ರ ಜಾಗದಲ್ಲಿ ಏನ್ ಬೇಕು, ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ 1/4 ಇಂಟು ಎಕ್ಸ್ ಗೆ ಎಕ್ಸ್ ಬರ್ತೀವಿ, ಪ್ಲಸ್ ಆಲ್ಫಾ ಮತ್ತು ಬೀಟಾ ಅಂದ್ರೆ -1. ಮೈನಸ್ ಇದ್ದಾಗ ಯಾವಾಗಲೂ ನೀವು ಬ್ರಾಕೆಟ್ ಹಾಕಿ ಬರೀಬೇಕಾಗುತ್ತೆ. ನೀವು -1 ಇಲ್ಲಿ ಬ್ರಾಕೆಟ್ ಹಾಕಿ ಬರೀಬೇಕು, ಯಾಕಂದ್ರೆ ಅದು ಹಿಂದ್ಗಡೆ ಪ್ಲಸ್ ಜೊತೆಗೆ ಅದು ಗುಣಾಕಾರ ಮಾಡಬೇಕಾಗುತ್ತೆ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಎಕ್ಸ್ ಸ್ಕ್ವಯರ್ಗೆ ಎಕ್ಸ್ ಸ್ಕ್ವಯರ್ ಹಂಗೆ ಬರೀತೀವಿ, ಮೈನಸ್ಗೆ ಮೈನಸ್. ನೋಡಿಲಿ ಇದು ನೋಡಿಲಿ, ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ, 4 1 4, 4 1 4 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 1. ಇಲ್ಲಿ ಛೇದದಲ್ಲಿ ಏನೈತಿ 1 ಐತಿ, ಇಲ್ಲಿ ಛೇದದಲ್ಲಿ ಏನೈತಿ 1 ಐತಿ, ಇಲ್ಲಿ ಛೇದದಲ್ಲಿ ಏನೈತಿ 4 ಐತಿ. ಈಗ ನಾವೇನ್ ಮಾಡ್ಬೇಕಪ್ಪ ಇಲ್ಲಿ ಅಂತಂದ್ರೆ, 4 ನಾವು ಲಾಸ್ ಆಗಿ ತಕ್ಕಬೇಕು, 4 ನಾವು ಲಾಸ್ ಆಗಿ ತೆಗಿಬೇಕು. ಅಂದ್ರೆ 1 4 1ರ ಲಾಸ್ ಏನಾಗಿರುತ್ತೆ, 4 ಆಗುತ್ತೆ. ಸೊ ಇಲ್ಲಿ 4 ತೆಗೆದ್ವಿ ಅಂತ ಅಂದಾಗ, ಸೊ ಹಂಗಾದ್ರೆ ಇಲ್ಲಿ ನಾವು ಇಲ್ಲಿ ಒಂದಿಷ್ಟು ಏನೋ ಒಂದು ಸಂಖ್ಯೆನ ಗುಣಾಕಾರ ಮಾಡ್ಬೇಕು. ಏನ್ ಗುಣಾಕಾರ ಮಾಡ್ಬೇಕು, ಇಲ್ಲಿ ಲಾಸ ಏನ್ ತೆಗ್ದಿವ 4, ಇಲ್ಲಿ ಏನೈತಿ 1 ಐತಿ, 1ಕ್ಕೆ ಎಷ್ಟು ಗುಣಿಸಿದ್ರೆ 4 ಆಗುತ್ತೆ ಅಂತ ನೀವು ಲೆಕ್ಕ ಮಾಡ್ಬೇಕು. 1 4 4, ಇದೇ 4 ನಾವು ಇಲ್ಲಿ ಗುಣಿಸ್ತೀವಿ, ಇದಕ್ಕೆ ಇಂಟು 4 ಇದಕ್ಕೆ ಗುಣಿಸ್ತೀವಿ, ಹೌದಾ. ಈಗ ನೋಡಿ ಇಲ್ಲಿದೆ 4, ಇದಕ್ಕೆ ನಾವು 4 ಆಗ್ಬೇಕಂದ್ರೆ 4 1 4 ಅಂತ ಹೇಳ್ತೀವಿ, ಹೌದಾ. ಇದೇ 1 ಅಂಶಕ್ಕೆ ಗುಣಿಸೋಣ, ಇಲ್ಲಿ 1 ಐತಿ, ಛೇದ 4 ಆಗ್ಬೇಕು ಅಂದ್ರೆ 4 4 1 1 4 4. ಇದೇ 4 ನಾವೇನ್ ಮಾಡೋಣ, ಅಂಶಕ್ಕೆ ಗುಣಾಕಾರ ಮಾಡೋಣ. ಸೊ ಹಾಗಾದ್ರೆ ನೋಡಿ ಇಲ್ಲಿ ಬರ್ಬಿಡ್ತೀನಿ, ಇನ್ನೊಂದು ಸ್ಟೆಪ್ ಅಲ್ಲಿ ಏನಾಗುತ್ತೆ, ಛೇದ 4 1 4 ಆಯ್ತು, 4 ಇಂಟು ಎಕ್ಸ್ ಸ್ಕ್ವಯರ್ ಏನಾಯ್ತು 4 ಎಕ್ಸ್ ಸ್ಕ್ವಯರ್ ಆಯ್ತು, ಮೈನಸ್ 4 1 ಏನಾಯ್ತು 4 ಆಯ್ತು, ಎಕ್ಸ್ ಇಂಟು 1 ಏನಾಗುತ್ತೆ ಎಕ್ಸ್ ಆಗುತ್ತೆ, ಮೈನಸ್ 1 4 ಏನಾಯ್ತು 4 ಆಯ್ತು, ಅಂಶದಲ್ಲಿ 1 4 ಏನಾಗುತ್ತೆ 4 ಆಗುತ್ತೆ. ಸೊ ಈಗ ನೋಡ್ರಿ ಇಲ್ಲೇನ್ ಬರುತ್ತೆ ಅಂತ ನಾ ಹೇಳ್ತೀನಿ ನೋಡಿ, ಛೇದ ಸಮ ಇದ್ದಾಗ 4 ಬರ್ಕೊಂತೀವಿ, ಹೌದಿಲ್ಲ. 4 4 4 ಅಂಶಗಳನ್ನ ಬರ್ಕೊಂತೀವಿ. ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಏನೈತಲ್ಲ ಅದು 4 ಎಕ್ಸ್ ಸ್ಕ್ವಯರ್ಗೆ 4 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಗೆ ಎಕ್ಸ್ ಮೈನಸ್ 4ಕ್ಕೆ 4. ಸೊ ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ಬಿಡೋಣ. ಈ 4 ನಾವು ಹೊರಗಡೆ ಹಾಕಿದ್ವಿ ಅಂತಂದ್ರೆ ಅಂಶಕ್ಕೆ ಹೋಗಿ 0 ಜೊತೆಗೆ ಗುಣಾಕಾರ ಆಗ್ಬಿಡ್ತೈತಿ. 4 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಗೆ ಮೈನಸ್ ಎಕ್ಸ್ 4ಕ್ಕೆ 4. ಸೊ ಈ 4 ನಾವು ಇಂದ ಆ ಕಡೆ ಹಾಕಿದ್ರೆ ಸೊ ಅದು 4 0ಗೆ 0 ಆಯ್ತು. ಸೊ ನಮ್ದು ಒಂದು ಬಹುಪದೋಕ್ತಿ ಇಲ್ಲಿ ಏನಾಗುತ್ತೆ, 4 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 4 ಅಂತ ಕೊಟ್ಟಿರ್ತಕ್ಕಂಥ ಒಂದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದಿಂದ ನಾವೇನ್ ಕಂಡುಹಿಡಕಂತೀವಿ ಇಲ್ಲಿ ಅಂತಂದ್ರೆ ಒಂದು ವರ್ಗ ಬಹುಪದೋಕ್ತಿನ ಕಂಡುಹಿಡಿತೀವಿ. ಸೊ ನೋಟ್ ಮಾಡ್ಕೊಳ್ರಿ. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ. ನೋಡಿ, √2 ಮತ್ತೆ 1/3 ಅಂತಕ್ಕಂಥ ಎರಡು ಬಹುಪದೋಕ್ತಿಗಳು, ಎರಡು ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿನ ಕಂಡುಹಿಡಿಯಬೇಕು. ಇವುಗಳ ಮೊತ್ತ ಮತ್ತು ಗುಣಲಬ್ಧವನ್ನಾಗಿ ಹೊಂದಿರತಕ್ಕಂಥ ಒಂದು ವರ್ಗ ಬಹುಪದೋಕ್ತಿ ಹೆಂಗಿರುತ್ತೆ ಅಂತ ನಾವು ನೋಡೋಣ, ಹೌದಿಲ್ಲ. ಸೊ ನಾವು ಮೊತ್ತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂತ ತಗೋತೀವಿ. ಒಂದನೇದು ಮೊತ್ತ √2, ಇನ್ನೊಂದು ಗುಣಲಬ್ಧ ಆಲ್ಫಾ ಇಂಟು ಬೀಟಾ 1/3. ಡೈರೆಕ್ಟ್ ಅವರೇ ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾವು ಒಂದು ವರ್ಗ ಬಹುಪದೋಕ್ತಿನ ಬರೀಬೇಕು. ಅದನ್ನ ನೀವು ಸೂತ್ರ ಅಂತನಾದ್ರೂ ನೀವು ನೆನಪಿಟ್ಕೊಳ್ರಿ. ಏನಂತ ಹೇಳ್ತೀವಿ ಅಂದ್ರೆ, ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನ ಕೊಟ್ಟಾಗ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಅಂತ ನಾವು ಬರ್ಕೊಂಬಿಡೋಣ. ಏನಂತ ಹೇಳ್ತೀವಪ್ಪ ಅಂದ್ರೆ, ಶೂನ್ಯತೆಗಳ ಮೊತ್ತ ಮತ್ತು
ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದೋಕ್ತಿಯ ವರ್ಗ ಬಹುಪದೋಕ್ತಿ ಆದರ್ಶ ರೂಪ. ಏನು ಆದರ್ಶ ರೂಪ ಬರುತ್ತೆ ಒಂದು ವರ್ಗ ಬಹುಪದೋಕ್ತಿನಲ್ಲಿ? ಬರೀತೀನಿ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತ ಬರೀತೀವಿ. ನೋಡಿ, ಎಕ್ಸ್ ಸ್ಕ್ವಯರ್ ಬರೀತೀವಿ, ಮೈನಸ್ಗೆ ಮೈನಸ್, ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ ಜಸ್ಟ್ √2 ನ ಬರೆದ್ರೆ ಮುಗೀತು. ಪಕ್ಕದಲ್ಲಿ ಎಕ್ಸ್ ಇದೆ, ಎಕ್ಸ್ ಪ್ಲಸ್ಗೆ ಪ್ಲಸ್. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಜಾಗದಲ್ಲಿ ಏನ್ ಬರೀತೀವಿ? 1/3 ಬರೀತೀವಿ. 1/3. ಇಲ್ಲಿ ಛೇದದಲ್ಲಿ ನಮಗೆ 3 ಬೇಡಪ್ಪ. ಛೇದದಲ್ಲಿ 3 ಬೇಡ ಅಂತ ಅಂದ್ರೆ ನಾವು ಈ ಪ್ರತಿಯೊಂದು ಒಂದು ಬಹುಪದೋಕ್ತಿಗೆ 3ರಿಂದ ಗುಣಿಸ್ತೀವಿ. ನಾವು ಕಂಪ್ಲೀಟ್ ಇದನ್ನ ನಾವೇನಂತ ಮಾಡ್ತೀವಿ? 3ರಿಂದ ಗುಣಿಸ್ತೀವಿ. ಇಂಟು 3 ಅಂತ ಬರ್ತಾನ. ಸೊ ಇದಕ್ಕೆ ನಾವು 3ರಿಂದ ಗುಣಾಕಾರ ಮಾಡೋದಾದ್ರೆ ನೋಡಿ, ಇಲ್ಲಿ 3x² ಆಯ್ತು, ಮೈನಸ್ ಇದನ್ನು ನಾವು 3 ಇಂಟು √2x ಅಂತ ಬರೀತೀವಿ, ಪ್ಲಸ್ ಇದಕ್ಕೂ ನಾವು 3 ಇದು 1 ಡಿವೈಡೆಡ್ ಬೈ 1 3 3 ಡಿವೈಡೆಡ್ ಬೈ 3 ನೋಡ್ಬೋದು. ನೀವು ಇದಕ್ಕೂ 3ರಿಂದ ಗುಣಿಸಿದಿರಿ, ಕಂಪ್ಲೀಟ್ ಇದಕ್ಕೂ 3ರಿಂದ ಗುಣಿಸಿದಿರಿ, ಇದಕ್ಕೂ 3ರಿಂದ ಗುಣಿಸಿದಿರಿ. ಗುಣಿಸ್ಬೋದು ಹಂಗೆ. ಒಂದು ಯಾವುದೇ ಒಂದು ಸಮೀಕರಣ ಆಗಿರ್ಬೋದು, ಒಂದು ಬಹುಪದೋಕ್ತಿ ಆಗಿರ್ಬೋದು, ಎಲ್ಲಾ ಪದಗಳಿಗೂ ನಾವು ಏನ್ ಮಾಡಿದೀವಿ? ಇಲ್ಲಿ 3ಅನ್ನ ನಾವು ಗುಣಾಕಾರ ಮಾಡೋದ್ರಿಂದ ಇಲ್ಲಿ ಏನ್ ತಪ್ಪಾಗಲ್ಲ. 3ಅನ್ನ ನಾವು ಎಲ್ಲಾ ಪದಗಳಿಂದ ಹೊರಗಡೆ ನಾವು ತೆಗಿಬಹುದು, ಬೇಡ ಅಂದ್ರೆ ನಮಗೆ, ಹೌದಿಲ್ಲ? ಈಗ ನೋಡ್ರಿ, ಇಲ್ಲಿ ಏನಾಯ್ತು ಅಂದ್ರೆ 3 ಗೆಟ್ ಕ್ಯಾನ್ಸಲ್ ಆಯ್ತು. 3x² ಮೈನಸ್ 3√2x ಪ್ಲಸ್ 1 ಅಂತಕ್ಕಂಥದ್ದು. ಸೊ ಈ ಶೂನ್ಯತೆಗಳಿಂದ ಬಂದಿರ್ತಕ್ಕಂಥ ಒಂದು ವರ್ಗ ಬಹುಪದೋಕ್ತಿ ಅಂತ ಹೇಳುದು. ಇದೇ ವರ್ಗ ಬಹುಪದೋಕ್ತಿಗೆ ಶೂನ್ಯತೆಗಳನ್ನ ಕಂಡುಹಿಡಿದಾಗ ನಮಗೆ ಶೂನ್ಯತೆಗಳ ಮೊತ್ತ √2 ಬರುತ್ತೆ, ಶೂನ್ಯತೆಗಳ ಗುಣಲಬ್ಧ 1/3 ಬರುತ್ತೆ. ಸೊ ಈ ರೀತಿ ಈ ಲೆಕ್ಕವನ್ನು ನೋಟ್ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ನಾವು ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಇದು ಅಭ್ಯಾಸ 2.2ರಲ್ಲಿ ನಮಗೆ ಒಂದು ಲೆಕ್ಕವನ್ನು ನಿಮಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಉಳಿದಂಥ ಇನ್ನೆಷ್ಟು 2 ಲೆಕ್ಕ ಹೇಳಿದ್ದೀನಿ. ಇನ್ನು 4 ಲೆಕ್ಕಗಳಿದ್ದಾವೆ. 4 ಲೆಕ್ಕನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ನಿಮಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.